ಕನ್ನಡ ಸೀಸನ್ 12 ಮುಕ್ತಾಯಕ್ಕೆ ಇನ್ನು ಕೆಲವೇ ಕ್ಷಣಗಳು ಉಳಿದಿವೆ. ಉಳಿದ 5 ಜನರಲ್ಲಿ ವಿನ್ನರ್ ಯಾರು ಅನ್ನೋ ಚರ್ಚೆ ಈಗ ಶುರುವಾಗಿದೆ. ಇಷ್ಟು ದಿನ ಗಿಲ್ಲಿನೇ ವಿನ್ನರ್ ಅಂತಿದ್ದವರು ಈಗ ಗಿಲ್ಲಿ ಬಹುಶಃ ರನ್ನರ್ ಅಪ್ ಆಗಬಹುದು ಅಂತಿದ್ದಾರೆ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಕ್ತಾಯಕ್ಕೆ ಇನ್ನು ಉಳಿದಿರೋದು ಕೆಲವೇ ಕ್ಷಣಗಳು ಮಾತ್ರ. ದೊಡ್ಡ ಮನೆಯಲ್ಲಿ 5 ಸ್ಪರ್ಧಿಗಳು ಉಳಿದುಕೊಂಡಿದ್ದು, ಅವರ ಪೈಕಿ ಒಬ್ಬರು ಬಿಗ್ ಬಾಸ್ ಟ್ರೋಫಿಯನ್ನು ಎತ್ತಿ ಹಿಡಿಯಲಿದ್ದಾರೆ. ಅಸಲಿಗೆ ಈ ಸೀಸನ್ ಆರಂಭದಿಂದಲೂ ದೊಡ್ಡ ಮನೆಯಲ್ಲಿ ತನ್ನದೇ ಹವಾ ಕ್ರಿಯೇಟ್ ಮಾಡಿಕೊಂಡು ಬಂದಿದ್ದ ಗಿಲ್ಲಿ ನಟ. ಗಿಲ್ಲಿ ಆಟದ ವೈಖರಿ ನೋಡಿದವರು ಈ ಸೀಸನ್ನ ವಿನ್ನರ್ ಗಿಲ್ಲಿನೇ ಆಗ್ತಾನೆ ಅಂತ ಇಲ್ಲಿ ತನಕ ಅಂದ್ಕೊಂಡಿದ್ರು. ಆದ್ರೆ ಕೊನೆಗೆ ಟ್ರೆಂಡ್ ಕೊಂಚ ಬದಲಾದಂತಿದೆ. ಹೌದು, ಇದುವರೆಗೂ ಗಿಲ್ಲಿನೇ ವಿನ್ನರ್ ಅಂತಿದ್ದವರು ಈಗ ಗಿಲ್ಲಿಗೆ ವಿನ್ನರ್ ಪಟ್ಟ ಜಸ್ಟ್ ಮಿಸ್ ಆದ್ರೂ ಅಚ್ಚರಿ ಇಲ್ಲ ಅಂತಿದ್ದಾರೆ. ಸೀಸನ್ 1ರಿಂದಲೂ ಬಹಳಷ್ಟು ಬಾರಿ ವಿನ್ನರ್ ಆಗಬೇಕಿದ್ದವರು ರನ್ನರ್ ಅಪ್ ಆಗಿದ್ದನ್ನ ನೋಡಿದವರಿಗೆ ಈ ಸಾರಿನೂ ಅಂಥದ್ದೇ ರಿಸಲ್ಟ್ ಬರುತ್ತೆ ಅನ್ನೋ ಡೌಟ್ ಶುರುವಾಗಿದೆ. ಮೊದಲ ಸೀಸನ್ನಲ್ಲಿ ಮಸ್ತಾಗಿ ಆಟವಾಡಿಕೊಂಡು ಬಂದಿದ್ದ ಅರುಣ್ ಸಾಗರ್ ಕೊನೆಗೆ ವಿಜಯ್ ರಾಘವೇಂದ್ರ ಎದುರು ಸೋತಿದ್ರು. ಹಾಗೆಯೇ ಸೀಸನ್ 2ರಲ್ಲೂ ಗೆಲ್ಲಬೇಕಿದ್ದ ಸೃಜನ್ ಲೋಕೇಶ್ ಅಕುಲ್ ಎದುರು ಸೋತು ರನ್ನರ್ ಅಪ್ ಆಗಿದ್ರು. ಸೀಸನ್ 7ರ ವಿನ್ನರ್ ಆಗ್ಬಿಟ್ರೆ ಅಂದುಕೊಂಡಿದ್ದ ಕುರಿ ಪ್ರತಾಪ್ ಶೈನ್ ಶೆಟ್ಟಿ ಎದುರು ಸೋತು ಹೋಗಿದ್ರು. ಹೌದು, ಸದ್ಯದ ಟ್ರೆಂಡ್ ನೋಡ್ತಾ ಇದ್ರೆ ಈ ಸೀಸನ್ ಆರಂಭದಿಂದಲೂ ಗೆದ್ದೇ ಗೆಲ್ತಾನೆ ಅನ್ನೋ ಭರವಸೆ ಮೂಡಿಸಿದ್ದ ಗಿಲ್ಲಿ ಕೊನೆ 2ನೇ ಸ್ಥಾನಕ್ಕೆ ಬರಬಹುದು ಎನ್ನಲಾಗ್ತಾ ಇದೆ. ಅಸಲಿಗೆ ಆರಂಭದಿಂದಲೂ ಸಖತ್ತಾಗಿ ಆಟವಾಡಿಕೊಂಡಿದ್ದ ಬಂದಿದ್ದ ಗಿಲ್ಲಿ ಕೊನೆಗೆ ಡಲ್ ಆಗಿದ್ದಾನೆ. ಕಳೆದ ವಾರದ ವೀಕೆಂಡ್ ಪಂಚಾಯಿತಿಯಲ್ಲಿ ಸುದೀಪ್ ಕೂಡ ಗಿಲ್ಲಿ ಡಲ್ ಆಗಿದ್ದನ್ನ ಗಮನಿಸಿದ್ರು. ಗಿಲ್ಲಿ ಎನರ್ಜಿ ಎಲ್ಲಿ ಹೋಯ್ತು ಅಂತ ಪ್ರಶ್ನೆ ಕೂಡ ಮಾಡಿದ್ರು. ಜೊತೆಗೆ ಯಾರ್ಯಾರು ಎವಿಕ್ಟ್ ಆದ್ರೆ ವೇದಿಕೆ ಮೇಲೆ ಏನ್ ಹೇಳ್ತೀರಾ ಅಂತ ಕೇಳಿದ್ರು. ತನ್ನ ಸರದಿ ಬಂದಾಗ ಗಿಲ್ಲಿ ಮೊದಲೇ ಕಂಠಪಾಠ ಮಾಡಿದ್ದಂತೆ ವಿದಾಯ ಭಾಷಣ ಮಾಡಿದ್ದ. ಇದನ್ನ ನೋಡಿದ ಕಿಚ್ಚನಿಗೆ ಇದು ಗಿಲ್ಲಿನ ಅನ್ನೋ ಅನುಮಾನ ಮೂಡಿತ್ತು. ಮೊದಲಿಂದಲೂ ಜೋಶ್ನಲ್ಲಿದ್ದ ಗಿಲ್ಲಿ ಕೊನೆಗೆ ಇನ್ನೂ ಜಾಸ್ತಿ ಜೋಶ್ನಲ್ಲಿರಬೇಕಿತ್ತು. ಆದ್ರೆ ಅದ್ಯಾಕೋ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಗಿಲ್ಲಿ ಡಲ್ ಆಗಿದ್ದಾನೆ. ಇದುವರೆಗೂ 12 ಸೀಸನ್ಗಳಲ್ಲಿ 1 ಬಾರಿ ಮಾತ್ರ ಮಹಿಳಾ ಸ್ಪರ್ಧಿ ಗೆದ್ದಿರೋದು. ಸೊ ಈ ಬಾರಿ ಬಿಗ್ ಬಾಸ್ ಪಟ್ಟ ಲೇಡಿ ಕಂಟೆಸ್ಟೆಂಟ್ಗೆ ಸಿಕ್ಕರೂ ಅಚ್ಚರಿ ಇಲ್ಲ. ಗಿಲ್ಲಿ ಜೊತೆಗೆ ರೇಸ್ನಲ್ಲಿ ರಕ್ಷಿತಾ ಶೆಟ್ಟಿ ಮತ್ತು ಅಶ್ವಿನಿ ಗೌಡ ಇದ್ದಾರೆ. ಧನುಷ್ ಕೂಡ ಸ್ಟ್ರಾಂಗ್ ಸ್ಪರ್ಧಿನೇ. ಒಟ್ನಲ್ಲಿ ಇವರೆಲ್ಲರ ನಡುವೆ ವಿನ್ನರ್ ಪಟ್ಟ ಯಾರಿಗಾದ್ರೂ ಸಿಗಬಹುದು. ಆದ್ರೆ ಗಿಲ್ಲಿ ಮಾತ್ರ ರನ್ನರ್ ಅಪ್ ಅಂತ ಫಿಕ್ಸ್ ಆಗಿದ್ದಾರೆ ಫ್ಯಾನ್ಸ್. ನಿಮ್ಮ ಪ್ರಕಾರ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಟ್ರೋಫಿಯನ್ನ ಯಾರು ಮನೆಗೆ ತಗೊಂಡು ಹೋಗ್ತಾರೆ? ರನ್ನರ್ ಅಪ್ ಯಾರು ಹಾಕ್ತಾರೆ? ಸೆಕೆಂಡ್ ರನ್ನರ್ ಅಪ್ ಯಾರು ಹಾಕ್ತಾರೆ ಎಂಬ ಮಾಹಿತಿಯನ್ನು ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಹಾಕುವುದರ ಮೂಲಕ ನಮಗೆ ತಿಳಿಸಿಕೊಡಿ. ಧನ್ಯವಾದಗಳು.